ಭೂಮಾನಂದನ ಕೊಲೆ ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ದಲಿತ ಮುಖಂಡ ಭೂಮಾನಂದನ ಅಮಾನುಷ ಕೊಲೆಯ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಕೊಲೆಗಡುಕರಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ನಗರದ ಗಾಂಧಿ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟಿಸಿ ತಹಸೀಲ್ದಾರ್ ಸಿಂಧನೂರು ಇವರ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಅವರು ಮಾತನಾಡಿ, ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಎಂದು ಹೇಳುತ್ತದೆ. ಆದರೆ ಈ ನೆಲದ ವಾಸ್ತವ ಏನು? ಇವತ್ತಿಗೂ ದಲಿತರು ಗೌರವದಿಂದ ಬದುಕಲು ಹೊರಟರೆ ಹಲ್ಲೆ, ಕೊಲೆ, ಅವಮಾನ, ಬೆದರಿಕೆ ಇದೇ ಅವರ ಪಾಲಾಗುತ್ತಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಕ್ರಾಸ್ನಲ್ಲಿ ಆಗಸ್ಟ್ 4ರಂದು ಹದ್ದಿನಾಳ ಗ್ರಾಮದ ದಲಿತ ಮುಖಂಡ ಭೂಮಾನಂದನ ಭೀಕರ ಕೊಲೆಯು ರಾಜ್ಯದ ದಲಿತ ಸಮಾಜದ ಮನಸ್ಸಿಗೆ ಆಳವಾದ ಗಾಯ ಮಾಡಿದೆ. ದಲಿತರ ಏಳಿಗೆಯನ್ನು ಸಹಿಸದ ಜಾತಿವಾದಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಕುತಂತ್ರದಿಂದ ದಲಿತರ ಮೇಲೆ ದಾಳಿ, ದೌರ್ಜನ್ಯ, ಕೊಲೆ ಮಾಡುವ ಮೂಲಕ ಭಯಾನಕ ಕೃತ್ಯ ಎಸಗಿ ಮನುಷ್ಯರೆದುರಲ್ಲಿಯೇ ಭಯದ ತಲ್ಲಣಗಳನ್ನು ಸೃಷ್ಟಿಸಿ ಶೋಷಿತರು ಆತಂಕದಲ್ಲಿ ಬದುಕುವಂತಹ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ಭೂಮಾನಂದನ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಿ ನೊಂದ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಪರಿಹಾರವನ್ನು ಒದಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ನಮ್ಮ ಸಮಾಜದ ಮಾದಿಗ ಸಮಾಜದ ಮುಖಂಡ ಮತ್ತು ಬಿಎಸ್ಪಿ ಸಮಾಜದ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಭೂಮಾನಂದ ಹದ್ದಿನಾಳ ಎಂಬ ಯುವಕ ಅದರ ಅವತ್ತು ಬರ್ಬರವಾಗಿ ಒಂದು ಪೈಶಾಚಿಕ ಕೃತ್ಯದಿಂದ ಕೊಲೆ ಮಾಡಲಾಗಿದೆ. ಆ ಕೊಲೆಯನ್ನು ಖಂಡಿಸಿ ಇವತ್ತು ದಲಿತ ಪರ ಸಂಘಟನೆ ಒಕ್ಕೂಟ ಸಿಂಧನೂರು ವತಿಯಿಂದ ವಿವಿಧ ಸಮಾಜದವರು ಎಲ್ಲರೂ ಜೀವಪರ ಕಾಳಜಿರುವಂತವರು, ಸಂವಿಧಾನದ ಮೌಲ್ಯಗಳಿಗೆ, ಸಂವಿಧಾನದ ಆಶಯಗಳಿಗೆ ಒತ್ತು ಕೊಡುವಂತ ಎಲ್ಲ ಮುಖಂಡರು ಇವತ್ತು ಬಂದಿದ್ದಾರೆ. ಹಾಗಾಗಿ ಹಲವಾರು ಮುಖಂಡರು, ಹಿರಿಯರು, ಯುವಕರು ಎಲ್ಲರೂ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಮೊಟ್ಟ ಮೊದಲಾಗಿ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿರಿಯರಿಗೆ, ವಿವಿಧ ಸಂಘಟನೆಗಳಿಗೆ, ಚಲವಾದಿ, ಮಾದಿಗ ಸಂಬಂಧಿತ ಜಾತಿಗಳು, ಇನ್ನಿತರ ಎಲ್ಲ ಸಮಾಜದ ಮುಖಂಡರಿಗೆ ಕೂಡ ಇವತ್ತಿನ ಹೋರಾಟಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ಒಂದು ವೇಳೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ನಮ್ಮ ಸಮಾಜದ ಮುಖಂಡ ಭೂಮಾನಂದ ಹದ್ದಿನಾಳ ಅದರ ಮೇಲೆ ಆಗಿರುವಂತಹ ಕೃತ್ಯ ಯಾರು ಕೂಡ ಸಹಿಸದೇ ಇರುವಂತಹ ದೊಡ್ಡ ಕೃತ್ಯ, ಮಾನವರನ್ನ ಕೊಲೆ ಮಾಡುವಂತಹ ದೊಡ್ಡ ಕೃತ್ಯ ನಡೆದಿರುವಂತದ್ದು, ಪ್ರತಿಯೊಬ್ಬ ಮಾನವರು ಖಂಡಿಸಬೇಕಾದಂತಹ ದೊಡ್ಡ ಕೃತ್ಯ ನಡೆದಿದೆ. ಹಾಗಾಗಿ ಅದರ ಕೊಲೆಯನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ. ಇಡೀ ಸಮಾಜ ಅದರ ಕೊಲೆ ಮುಖಾಂತರ ಈ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ, ಆತಂಕಕಾರಿ ಬೆಳವಣಿಗೆ ಈ ಸಂದರ್ಭದಲ್ಲಿ ನಡೆದಿದೆ. ಹಾಗಾಗಿ ನಾವೆಲ್ಲರೂ ಆ ಕೊಲೆಯನ್ನು ಖಂಡಿಸಿ ಮೃತನ ಕುಟುಂಬಕ್ಕೆ ನಾವು ಪರಿಹಾರವನ್ನು ಕೊಡಿಸುವಂತದ್ದು ಮತ್ತು ಯಾರು ಈ ಒಂದು ಇದರಲ್ಲಿ ಕೊಲೆಯಲ್ಲಿ ಆರೋಪಿಗಳಾಗಿದ್ದಾರೆ ಎಲ್ಲ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತದ್ದು ಈ ಒಂದು ಒತ್ತಾಯಗಳನ್ನ ಸಿಂಧನೂರಿನ ಎಲ್ಲ ನಾಗರಿಕರೇ, ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸಂಘಟನೆಯ ಒಕ್ಕೂಟದಿಂದ ಈ ಒಂದು ಪ್ರತಿಭಟನೆ ರ್ಯಾಲಿಯನ್ನು ಸಿಂಧನೂರಿನ ದಂಡಾಧಿಕಾರಿ ಕಚೇರಿ ಮುಂದೆ ಬರೋದ್ರ ಮೂಲಕ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ
ಅಮಾನವೀಯ ಆದಂತಹ ಒಂದು ಘಟನೆ ಭುವನಾನಂದನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ. ಅದನ್ನು ಖಂಡಿಸಿ ಇವತ್ತು ನಾವು ಒಂದು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಈ ದೇಶದಲ್ಲಿ ಗತ ಶತಮಾನಗಳಿಂದ ಕೂಡ ಅಸ್ಪೃಶ್ಯರ ಮೇಲೆ, ವಿಶೇಷವಾಗಿ ಅಸ್ಪೃಶ್ಯರ ಮೇಲೆ ಕೊಲೆ, ಅತ್ಯಾಚಾರ, ಸುಲಿಗೆ ಇವೆಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಇದು ಸ್ವಾತಂತ್ರ್ಯ ಬಂದಿದ್ರ ಮೇಲ್ಜಾತಿ ಮೇಲ್ವರ್ಗದ ಅತಿ ದೊಡ್ಡ ಶ್ರೀಮಂತರಿಗೆ ಮತ್ತು ಭೂಮಾಲೀಕರಿಗೆ ಮಾತ್ರ ಅದು ಸೀಮಿತ ಆಗಿದೆ. ಅದು ಜನಸಾಮಾನ್ಯರಿಗೆ, ಅಸ್ಪೃಶ್ಯರಿಗೆ ಇನ್ನೂ ಸ್ವಾತಂತ್ರ್ಯ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಕೊಲೆ ಮಾಡುವಂತ ಮಟ್ಟಕ್ಕ ಇವತ್ತು ಯುವಕರು ಮುಂದಾಗ್ತಾರಂದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ, ಈ ಜಿಲ್ಲೆಯ ರಾಜಕೀಯ ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ, ಯಾವ ಮಟ್ಟಕ್ಕ ತಂದಿದ್ದಾರೆ, ಅದು ಎಷ್ಟು ಸುಧಾರಿಸಬೇಕಾಗಿತ್ತು, ಅದು ಸುಧಾರಿಸಲಾರೆ ಇನ್ನಿಷ್ಟು ಪೌರತ್ವವನ್ನು ಪಡೆದುಕೊಳ್ಳೋದಕ್ಕ ಇಲ್ಲಿ ಕೇವಲ ಯಾವುದೇ ಒಂದು ಜಾತಿ, ಒಂದು ವರ್ಗ ಅಷ್ಟೇ ಸಂಬಂಧ ಅಲ್ಲ. ಇಲ್ಲಿನ ಆಡಳಿತ ವ್ಯವಸ್ಥೆ, ರಾಜಕೀಯ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಇದು ಮುಖ್ಯ ಕಾರಣ. ಸಣ್ಣ ಸಣ್ಣ ವಿಷಯಗಳಿದ್ದಾಗ ರೌಡಿಗಳನ್ನ, ಗೂಂಡಗಳನ್ನ, ಕೆಟ್ಟ ಪ್ರವೃತ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನ ಮಟ್ಟ ಹಾಕಿದರೆ ಈ ಮಟ್ಟಕ್ಕೆ ಹೋಗಲ್ಲ. ಯಾವುದೇ ಯುವಕರ ಮಧ್ಯ ಗಲಾಟೆ ಇರ್ಬೋದು, ಜಗಳ ಇರ್ಬೋದು, ಸಹಜ. ಈ ಸಾಲಿನಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನ ಯುವಕ ಭೂಮಾನಂದನ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರಿಗೂ ಮತ್ತು ಎಲ್ಲ ಸಂಘಟನೆಯ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆದ್ಮೇಲೆ ಭೂಮಾನಂದ ಒಬ್ಬ BSPಯಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲಾ ಉಸ್ತುವಾರಿ ಕಾರ್ಯಕರ್ತರಾಗಿದ್ದು, ಇವರು 8 ವರ್ಷದಿಂದ ಬೆಂಗಳೂರಲ್ಲಿ ಬಿಡ್ತಕ್ಕಂಥ ವ್ಯಕ್ತಿ 8 ವರ್ಷದಿಂದ ಬಂದು ತಿಳಿಸಿ ಅಲ್ಲಿ ಏನಾಗಿದ್ದ, ಒಳ್ಳೆ ಕಾರು, ಒಳ್ಳೆ ಬಿಸ್ನೆಸ್ ಮಾಡ್ಕೊಂತ ತನ್ನ ಜೀವನವನ್ನು ತಾನು ಸಾಗಿಸಿದ. ಈ ಒಂದು ಮನು ಸಂಸ್ಕೃತಿಯಲ್ಲಿ ಇರ್ತದಲ್ಲ ಕೆಲವೊಂದು ವ್ಯಕ್ತಿಗಳಿಗೆ, ಅವರು ಇದನ್ನು ಯಾವತ್ತೂ ಸಹಿಸಿಕೊಳ್ಳಲ್ಲ. ಮತ್ತು ಅಸ್ಪೃಶ್ಯರಾಗಿರ್ತಕ್ಕಂಥ ನಾವು ಯಾವತ್ತೂ ಬೆಳೆ ಬಟ್ಟೆ, ಚಲೋ ಕಾರು, ಅಕ್ಕಿ ತಿರುಗಾಡಪ್ಪ ಅಂದ್ರೆ ಈ ಮನವಾದಿಯನ್ನ ತಲೆ ಬತ್ಕೊಂಡಿರ್ತಾರಲ್ಲ, ಅವ್ರು ಯಾವತ್ತಿಗೂ ಸಹಿಸಿಕೊಳ್ಳಲ್ಲ. ಈ ಕೊಲೆ ಆಗಕ್ಕ ಅದೇ ಕಾರಣ. ಅವನು ಚೆನ್ನಾಗಿ ಪಾರ್ಜನೋತ್ನ ಹಾಕೊಂಡು ಚೆನ್ನಾಗಿ ತಿರುಗಾಡಿ ಚೆನ್ನಾಗಿ ಒಂದು ಪಕ್ಷದಲ್ಲಿ ಇದಿತ್ತ. ಇವತ್ತು ಆ ಪಕ್ಷದಲ್ಲಿ ಇದ್ದು ಈ ಕೊಲೆ ಆಗ್ಯಾನಂದ್ರ ಅಲ್ಲಿರ್ತಕ್ಕಂಥ ದೇವದುರ್ಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು, ಜನತಾ ದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಪ್ರಬಲ ವ್ಯಕ್ತಿಗಳು ಯಾರು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳಿಲ್ಲ. ಆ ಸಾಂತ್ವನ ಹೇಳ್ತಕ್ಕಂಥವ್ರು ನಾವು ಯಾರು ಅಂದ್ರೆ ನಾವೇ ಅಸ್ಪೃಶ್ಯ. 2 ಜಾತಿಗಳು ಮಾತ್ರ ನಾವು ಏರದಲ್ಲಿ. 2 ಜಾತಿಗಳು ಯಾರು ನಾವು ಅಸ್ಪೃಶ್ಯರು? ಮಾದಿಗ ಮತ್ತು ಚಲವಾದಿಯವರು. ಇವ್ರು ಬಿಟ್ಟ ಮೇಲೆ ಯಾರಿಲ್ಲ. ದಯವಿಟ್ಟು ಮಾದಿಗ ಚಲವಾದಿಯವರು ಯಾವತ್ತೂ ಒಂದಾಯ್ತಪ್ಪ ಅಂದ್ರೆ ಇನ್ನೊಂದು ಜಾತಿಯವರು ಬಂದು ನಮ್ಮನ್ನ ಕೊಲೆ ಮಾಡಕ್ಕ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಒಳಗು ಮೂಡಿಸೋರ್ನ ನಮ್ಮನ್ನ ಕೊಲೆ ಮಾಡ್ತಾರ, ನಮ್ಮನ್ನ ಸಪ್ರೇಟ್ ಮಾಡಿ ನಮ್ಮನ್ನ ಕೊಲೆ ಮಾಡ್ತಾರ, ನಿಮ್ಮನ್ನ ಸಪ್ರೇಟ್ ಮಾಡಿ ನಿಮ್ಮನ್ನ ಕೊಲೆ ಮಾಡ್ತಾರ. ಅದಕ್ಕೋಸ್ಕರವಾಗಿ ನಾವು ಒಂದಾಗಿರ್ಬೇಕು. ಒಂದಾಗಿರೋದ್ರಿಂದ ನಾವು ಅಂತ ಶಕ್ತಿಗಳನ್ನು ನಾವು ಎದುರಿಸಕ್ಕ ಸಾಧ್ಯ ಆಗ್ತದೆ. ಇವತ್ತು ಭೂಮಾನಂದ ಈ ತರ ಬದುಕಿರೋದಕ್ಕೆ ತನಗೆ ಸಾಧ್ಯ ಆಯ್ತು. ಏನಾಗಲ್ಲ, ಒಂದು ಅಲ್ಲಿ ಆ ವ್ಯಕ್ತಿ ಕೊಲೆ ಮಾಡ್ಯಾರಲ್ಲ, ಆ ವ್ಯಕ್ತಿಯಿಂದ ಯಾರ್ಯಾರಿದ್ದಾರೆ, ಆ ವ್ಯಕ್ತಿಯಿಂದ ಯಾರಿದಾರ 8ನೇ ಆರೋಪಿಯಾಗಿರ್ತಕ್ಕಂಥ ಭೀಮರಾವ್ ಹದಿನಾಳು. ಈ ಭೀಮರಾವ್ ಹದಿನಾಳ ಮೇಲೆ ಇವತ್ತು ಈ ಕೊಲೆಗೆ ಪ್ರಚೋದನೆ. ಹದಿನಾಳು ಗ್ರಾಮದ ನಮ್ಮ ಸಮುದಾಯದ ಸಹೋದರರಾಗಿರುವಂತ ಭೂಮಾನಂದ ಅವರ ಕೊಲೆಯನ್ನ ಮಾಡಿರುವಂತ ಅಪರಾಧಿಗಳಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಂದು ನಮ್ಮ ಸಿಂಧನೂರು ತಾಲೂಕಿನ ದಲಿತ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ನನ್ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಎಳನೇ ಮತ್ತು ಬಡವರ ಸಮುದಾಯದ ಎಲ್ಲ ಅಣ್ಣ ತಮ್ಮಂದಿರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂದು ಮಾನ್ಯ ನಾವು ತಹಶೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಒಂದು ಕೊಲೆ ಮಾಡಿರುವಂತಹ ಕೊಲೆಗಡಕರಿಗೆ ಉತ್ತಮವಾದಂತಹ ಒಂದು ಕಠಿಣ ಶಿಕ್ಷೆಯನ್ನು ನೀಡಬೇಕು, ಆ ಕುಟುಂಬಕ್ಕೆ ಪರಿಹಾರವನ್ನು
ಒದಗಿಸಿಕೊಡಬೇಕು, ಸರ್ಕಾರಿ ನೌಕರಿಯನ್ನ ನೀಡಬೇಕು ಮತ್ತು 5 ಎಕರೆ ಜಮೀನನ್ನ ಮಂಜೂರು ಮಾಡಬೇಕು ಅನ್ನುವಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಬಂಧುಗಳೇ, ನಾವು ಬಸವಣ್ಣನ ನಾಡಿನವರು, ಬಸವಣ್ಣನವರು ನಮಗೆ ದಯವೇ ಧರ್ಮದ ಮೂಲಭಯ ಎನ್ನುವಂತ ಒಂದು ಮಾನ್ಯ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರೇ, ಇವತ್ತು ನಡೆದಿರ್ತಕ್ಕಂಥ ಘಟನೆ ಅತಿ ಕರಾಳವಾದಂಥ ಘಟನೆ. ನಮ್ಮ ದೇವದುರ್ಗ ತಾಲೂಕಿನ ಅಜ್ಜಿನಾಳು ಗ್ರಾಮದಲ್ಲಿ ಏನು ಕೊಲೆಯಾಗಿದೆ ಅದು ನಮ್ಮೆಲ್ಲರ ಕೊಲೆ ಅಂತ ನಾವು ಭಾವಿಸಬೇಕಾಗುತ್ತೆ. ಇದು ಭೂಮಾನಂದನ ಕೊಲೆ ಅಲ್ಲ, ಇದು ದಲಿತ ಸಮುದಾಯದ ಕೊಲೆ. ದಯಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ಮೇಲೆ ಕೆಲವೊಂದು ನಿಗಾಗಳನ್ನು ನೀಡೋದ್ರ ಜೊತೆಗೆ ಅವರಿಗೆ ಆಶ್ರಯಗಳನ್ನ ಅಂದರೆ ಕಾನೂನು ರಕ್ಷಣೆಯನ್ನ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ವಿಷಯಗಳಲ್ಲಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಎಲ್ಲ ಕೆಲಸಗಳ ನಡುವೆ, ನಮ್ಮ ಒತ್ತಡದ ನಡುವೆ ಅವರೆಲ್ಲರ ಜನರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ವಿರುದ್ಧ ಪ್ರತಿಭಟಿಸಿ ಒಂದು ನ್ಯಾಯವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ದಲಿತ ಸಂಘಟನಾ ಸಮಿತಿಯ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಸ್ತುವಾರಿಯಾದಂಥ ಭೂಮಾನಂದನನ್ನ ಕೊಲೆ ಮಾಡಿರುವುದು ಖಂಡನೀಯ. ಅದೇ ರೀತಿ ದಾವಣಗೆರೆ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸಹಿತ ದಲಿತರ ಮೇಲೆ ಅನ್ಯಾಯಗಳಾಗಿರೋದ್ರಿಂದ ಅವರನ್ನು ಕಟ್ಟಿ ಹಾಕಿ ಇವತ್ತು ಅವರಿಗೆ ನ್ಯಾಯ ಕೊಡದ ರೀತಿಯಲ್ಲಿ ಸರ್ಕಾರ ತಮ್ಮ ರಾಜಕೀಯ ಬೆವಲನ್ನ ನಮಸ್ಕಾರ ಹೇಳುತ್ತಾ, ಇವತ್ತಿನ ದಿನ ದಲಿತ ಪರ ಸಂಘಟನೆಗಳ ಒಕ್ಕೂಟ ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯ ಮುಖಂಡರುಗಳು ಮತ್ತು ಹಿರಿಯರು ಸೇರಿಕೊಂಡು ಏನು ದೇವದುರ್ಗ ತಾಲೂಕಿನ ಭೂಮಾನಂದನ ಕೊಲೆ ಪ್ರಕರಣವನ್ನು ಖಂಡಿಸಿ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಏನು ಹೋರಾಟಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಇವತ್ತು ನಾವು ಸಿಂಧನೂರು ತಾಲೂಕಿನಲ್ಲಿ ಕೂಡ ಆ ಒಂದು ಕೊಲೆಯನ್ನು ಖಂಡಿಸಿ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಆದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೇನೆ ಏನು ಈ ದೇಶದಲ್ಲಿ ಏನು 1947ರಲ್ಲಿ ಸ್ವಾತಂತ್ರ್ಯ ಬಂತಂತೇಳಿ ನಾವೇನು ಅನ್ಕೊಂಡಿದ್ದೀವಲ್ಲ, ಆದರೆ ಯಾರಿಗೆ ಸ್ವಾತಂತ್ರ್ಯ ಬಂತನ್ನೋದು ಕೂಡ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ. ಏನು ಕೇವಲ ಹಣವಂತರಿಗೆ, ಶ್ರೀಮಂತರಿಗೆ, ಹೊಲ ಮನೆ ಇರೋರಿಗೆ ಮಾತ್ರ ಇವತ್ತು ಕಾನೂನುಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ನಿಜವಾಗಿಯೂ ಅನ್ಯಾಯಕ್ಕೊಳಗಾದಂಥವರಿಗೆ ಇವತ್ತು ಕಾನೂನು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲೇ ಆ ಒಂದು ವ್ಯವಸ್ಥೆ ನಾವು ದಿನಪ್ರತಿ ನಿತ್ಯ ಕೂಡ ನಾವು ಕಾಣ್ತಾ ಇದ್ದೀವಿ. ಯಾಕೆ ಅಂತಂದ್ರಿಗಿನ ಈಗಾಗಲೇ ಏನು ಕಳೆದ 1 ವರ್ಷ 2 ವರ್ಷದಿಂದನೇ ಮಾನವ ತಾಲೂಕಿನ ಮದ್ದಾಪುರ ಅನ್ವೇಷ ಪ್ರಸಾದ್ ಎಂಬ ಒಬ್ಬ ಮಾದಿಗ ಸಮಾಜದ ಯುವಕ ಯಾವ ರೀತಿಯಾಗಿ ಕೊಲೆ ಮಾಡಿದ್ರು, ಆ ಪ್ರೇರಣೆಯಿಂದನೇ ಇವತ್ತು ಈ ಕೊಲೆ ಆಗಿದೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅವತ್ತು ಪ್ರಸಾದನ ಕೊಲೆ ಏನು ಆಗೋಕ್ಕೂ ಮುಂಚೆನೆ ಪೊಲೀಸ್ ಇಲಾಖೆಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಕೂಡ ಆ ಒಂದು ವ್ಯಕ್ತಿನ ಕೊಲೆ ಮಾಡ್ಬೋದು ಅನ್ನೋದು ಒಂದು ಭಾವನೆ ನಿಂತಲ್ಲ, ಅವತ್ತು ಪೊಲೀಸ್ ಇಲಾಖೆಯನ್ನು ಅದನ್ನು ತಡೆದ್ರಿಗಿನ ಈ ಒಂದು ಮಾನಂದನ ಕೆಲಸ ಕೊಲೆ ಮಾಡುವಂತ ಕೆಲಸ ಆಗ್ತಿದ್ದಿಲ್ಲ. ಯಾಕಂದ್ರೆ ಇವತ್ತು ದುಡ್ಡಿರೋರಿಗೆ ಏನೋ ಅದು ಕಾನೂನು ಬಗ್ಗೆ ಅರಿವಿರೋದಿಲ್ಲ. ಅವ್ರು ಏನು ಅವರಿಗೆ ತಮಗೆ ಎದುರು ಬಂದಾಗ ಮಾತ್ರ, ನಮ್ಮಕ್ಕಿಂತ ಎತ್ತರಿಗೆ ಬೆಳೆದಾಗ ಮಾತ್ರ ಅವನಿಗೆ ಯಾರ್ಯಾರು ಕೆಲಸಕ್ಕೆ ಬರೋದನ್ನ ಒಂದಿಷ್ಟು ಆಮೇಲೆ. ಈ ಸಂದರ್ಭದಲ್ಲಿ ಎಚ್.ಎನ್. ಬಡಿಗೇರ್, ಅಂಬ್ರೂಸ್ ಗುಡ್ಲಿ, ಮೌನೇಶ್ ಜಾಲ್ವಾಡ್ಗೆ, ಅಮರೇಶ್ ಗಿರಿಜಾಲಿ, ಆಲಮಪ್ರಭು ಪೂಜಾರ್, ಶಿವರಾಜ್ ಉಪ್ಪಲದೊಡ್ಡಿ, ಹುಸೇನಪ್ಪ ಸೊಲಂಗಿ, ಹನುಮಂತ ಹಂಪನಾಳ್, ಮೌಲಪ್ಪ ಮಾಡೆ ಸಿರುವಾರು, ಅಶೋಕ್ ಗೊರೆಬಾಳ್, ಪಂಪಾಪತಿ ಹಂಚಿನಾಳ್, ಪ್ರವೀಣ್ ದುಮತಿ, ಸುರೇಶ್ ಎಲೆಕುಡ್ಲಿಗಿ, ಗುರುರಾಜ್ ಮುಕುಂದ, ವೀರೇಶ್ ಹಂಚಿನಾಳ್, ಕೆ ಹುಲ್ಗಪ್ಪ ಮಲ್ಕಾಪುರ್, ನರಸಪ್ಪ ಕಟ್ಟಿಮನಿ, ರಮೇಶ್ ಬಸಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.